ಅನಾಥರಾಗಿರುವ ನಾನು ನನ್ನಣ್ಣ, ನಮ್ಮಿಬ್ಬರಿಗೂ ನಿನ್ನನ್ನ ಬಿಟ್ಟರೆ ಇನ್ಯಾರು ತಾಯಿಗಲ್ಲಿ. ನಮ್ಮ ಇರುವ ಅಲ್ಪ ಸ್ವಲ್ಪ ಆಸ್ತಿಯನ್ನು ಈ ಊರಿನ ಸಿರಿವಂತ ಎಲ್ಲ ಹೊರದಾಕಿ ತೆಗೆದುಕೊಂಡಿದ್ದಾನೆ. ನಮಗೆ ಉಳಿದಿರುವುದು ಇದು ಒಂದು ಚಿಕ್ಕ ಗುಡಿಸಲು ತಾಯಿ. ಈ ಗುಡಿಸಲಲ್ಲಿ ಇರುವಷ್ಟು ಅವಕಾಶ ಮಾಡಿಕೊಟ್ಟು, ದುಡಿಯುವಷ್ಟು ಅವಕಾಶ ಮಾಡಿಕೊಟ್ಟು, ಅಲ್ಪ ಸ್ವಲ್ಪ ಹೊಟ್ಟೆಗೆ ಗಂಜಿ ಸಿಗುವ ಹಾಗೆ ಮಾಡಿಕೊಡುತ್ತಾಯಿ. ನನ್ನ ಅಣ್ಣ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತಿದ್ದಾನೆ. ಆ ನನ್ನ ಅಣ್ಣನಿಗೆ ಒಂದೊಳ್ಳೆ ನೌಕರಿ ಸಿಗುವ ಹಾಗೆ ಮಾಡಿಕೊಳ್ಳೋ ಜವಾಬ್ದಾರಿ ನಿನ್ನದು ತಾಯಿ, ನಿನ್ನದು. ನಾನಿನ್ನೂ ಬರುತ್ತೇನೆ. ನಿಲ್ಲು ಕಮಲ, ಒಬ್ಬಳಿ ಎಲ್ಲಿಗೆ ಹೊರಟಿರುವೆ? ಯಾರು? ಹೋ ಪ್ರತಾಪ್, ನಾನು ಎಲ್ಲಿಗಾದ್ರೂ ಹೋಗುತ್ತೇನೆ, ಅದೆಲ್ಲ ನಿಮಗೆ ಯಾಕೆ? ನನಗೆ ಬೇಕು ಯೌವನ ತುಂಬಿದ ರಸವ ತುಂಬಿದ ಮೈಕಾಂತಿಯನ್ನು. ನಿಮಗೆ ತೃಪ್ತಿ ಸಿಗಬೇಕು ಅಂದರೆ ಆ ದೇವರೇ ಸರಿ. ನಿಮ್ಮಂತ ಕಾಮುಕರಿಗೆ ಅರ್ಥ ಆಗಬೇಕಿದೆಲ್ಲ. ಸುಮ್ಮನೆ ದಾರಿ ಬಿಡಿ. ಕಮಲ, ನಾನು ಬಂದಿರುವುದು ನಿನಗೆ ಅರ್ಥವಾಗಲಿಲ್ಲವೇ? ನೀವು ಆ ದೇವಿ ದರ್ಶನಕ್ಕೆ ಬಂದಿರಬಹುದು. ನಾನು ಬಂದಿರುವುದು ಆ ದೇವಿಯ ದರ್ಶನಕ್ಕಲ್ಲ, ಈ ದೇವಿಯ ದರ್ಶನಕ್ಕೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ನೀನು ದೇವಸ್ಥಾನಕ್ಕೆ ಹೊರಟಾಗಲಿ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದೆ. ಪಾಪ, ದೇವರ ದರ್ಶನ ಮಾಡಿಕೊಳ್ಳಲೆಂದು ಮರೆಯಲ್ಲಿ ನಿಂತುಕೊಂಡೆ. ಅದಕ್ಕೀಗ ಏನಾಗಬೇಕಿತ್ತು? ನಿನಗೆ ಆ ದೇವಿಯ ದರ್ಶನವಾದಂತೆ ನನಗೆ ಈ ದೇವಿಯ ಹಾಲಿಂದ್ರದ ಸ್ಪರ್ಶವಾಗಬೇಕು. ಅಂದರೆ ಅಂದರೆ ನಾನು ನಿನ್ನಲ್ಲಿ ಬಹುದಿನಗಳಿಂದಲೂ ಕಾಮತೃಷಗಾಗಿ ಕಾಯುತ್ತಿದ್ದೆ, ಹಂಬಲಿಸುತ್ತಿದ್ದೆ. ನನ್ನ ದೇಹದಲ್ಲಿ ರೋಮ ರೋಮದಲ್ಲಿಯೂ ನಿನ್ನದೇ ಹೆಸರು. ಏನು ನಿನ್ನ ಚೆಲುವು, ಬಳ್ಳಿಯಂತೆ ಬಳಗುವ ನಿನ್ನ ನಡುವು, ಹಂಸದ ನಡೆ, ಕೋಗಿಲೆಯ ಕಂಠ, ನೀಳವಾದ ಕೇಶರಾಶಿ, ನದಿಯ ಕಣ್ಣುಗಳು, ತೊಂಡೆ ಹಣ್ಣಿನಂತ ನಿನ್ನ ತುಟಿಗಳು,
ಸೇಬೆ ಹಣ್ಣಿನಂತ ನಿನ್ನ ಗಲ್ಲಗಳು ಅಪ್ಪ, ಎಷ್ಟು ವರ್ಣಿಸಲು ನಿನ್ನ ಅಡಿಯಿಂದ ಮುಡಿಯವರೆಗೂ. ಈ ನಿನ್ನ ಸೌಂದರ್ಯಕ್ಕೆ ನನ್ನ ಮನಸ್ಸು ಹುಚ್ಚನಾಗಿ ಹೋಗಿದ್ದೇನೆ. ಬಾ ಕಮಲ, ಬಾ, ಒಂದೇ ಒಂದು ಸಾರಿ ನಿನ್ನನ್ನು ಹಪ್ಪಿ, ಒಂದೇ ಒಂದು ನಿನ್ನ ತುಡಿಯಿಂದ ಒಂದೇ ಒಂದು ಮುತ್ತು. ಬಾ ಕಮಲ, ಆ ದೇವಿಯಲ್ಲಿ ಬೆಳೆದವರನ್ನು ನಾನು ನಿನಗೆ ಕೊಡುತ್ತೇನೆ. ದೂರ ಸರಿಯೋ ನೀಚ. ಒಂಟಿ ಹೆಣ್ಣು ಸಿಕ್ಕಿದಾಳೆಂದು ಬಲಾತ್ಕಾರ ಮಾಡಲು ಬಂದರೆ ಆ ತಾಯಿಯ ಮೇಲೆ ಒಂದಾಣೆ. ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಕಾಮಸುಖ ನೀಡು ಬಾ ಎಂದು ಕರೆಯಲು ನಿನಗೆ ನಾಚಿಕೆ ಆಗೋದಿಲ್ವೇನೋ? ನೋಡು, ನನ್ನ ಪ್ರಾಣ ಹೋದರೂ ಸರಿನೇ, ನನ್ನ ಶೀಲ ಮಾತ್ರ ನಿನಗೆ ಅರ್ಪಿಸುವುದಿಲ್ಲ. ಸುಮ್ಮನೆ ದೂರಾಗೋ ದುರಾತ್ಮ. ಬಂದಂತೆ ಬಗಳುವೆ ನನ್ನ ಹರಗಿಣಿ. ಬೇಟೆಗಾರನು ಬಲೆಗೆ ಸಿಕ್ಕ ಹಕ್ಕಿಯನ್ನು ಬಿಟ್ಟು ಉಪವಾಸವಿರಲಿ. ಅದರಂತೆ ನೀನು ನನ್ನ ಕೈಗೆ ಸಿಕ್ಕಿದ ಹೆಣ್ಣು. ನಿನ್ನನ್ನು ಬಿಟ್ಟು ನಾನು ಸನ್ಯಾಸಿಯಾಗಲೇ? ಅಯ್ಯೋ, ಈಗ ಏನ್ ಮಾಡೋದು? ನೋಡಿ, ನಾನು ನಿಮ್ಮ ತಂಗಿ ಎಂದು ನನ್ನನ್ನು ಬಿಟ್ಬಿಡಿ ಅಣ್ಣ. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ತಂಗಿ, ಈ ಭೂಮಿ ಮೇಲೆ ಹುಟ್ಟಿದ ಗಂಡು ಹೆಣ್ಣುಗಳೆಲ್ಲರೂ ಅಣ್ಣ ತಂಗಿಗಳಾಗಿದ್ದಾರೆ. ಈ ಪ್ರಪಂಚ ಹೇಗಾಗುತ್ತಿತ್ತು? ಗಂಡ ಹೆಂಡತಿ ಎಂಬ ಮಾತೇ ಇರುತ್ತಿರಲಿಲ್ಲ. ಅದರಲ್ಲೂ ಕಾಮ ಎಂಬ ಎರಡಕ್ಷರವೇ ಇರುತ್ತಿರಲಿಲ್ಲ. ಅದಕ್ಕೆ ಆ ದೇವರೇ ಒಂದು ದಾರಿ ಮಾಡಿಕೊಟ್ಟಿದ್ದಾನೆ. ಅಣ್ಣ ತಂಗಿ, ಗಂಡ ಹೆಂಡತಿ ಎನ್ನುವ ಸಂಬಂಧವನ್ನು ಕಟ್ಟಿಕೊಟ್ಟಿದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡರೆ ನಿನ್ನ ಜೀವನ ಹಸನಾಗುತ್ತೆ. ಆದರೆ ಸಾಕು ಮಾಡು ನಿನ್ನ ಹಾಳು ಪುರಾಣವನ್ನು. ನಾನು ಬಂದಿರುವುದು ನಿನ್ನ ಹಾಳು ಪುರಾಣವನ್ನು ಕೇಳಲಿಕ್ಕಲ್ಲ. ನನಗೆ ಬೇಕಾಗಿರುವುದು ನಿನ್ನ ಅಂಗಕಾಂತಿಯ ಕಾಮಸುಖ. ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನಾಯಿ ಕುಲದವನೇ, ಹೆಣ್ಣಾದ ನಿನಗೆ ಇಷ್ಟು ಧೈರ್ಯ ಇರಬೇಕಾದರೆ ನಾನು ಕಂಡು ನನಗೆ ಎಷ್ಟು ಧೈರ್ಯ ಇರಬೇಕು? ನೀನು ಹೆಣ್ಣೆಂಬುದು ನೆನಪಿರಲಿ. ಹೆಣ್ಣೆನ್ನುವುದು ನನಗೆ ನೆನಪಿದೆ. ಹೆಣ್ಣಿಂದಲೇ ಜನನ, ಹೆಣ್ಣಿಂದಲೇ ಮರಣ. ನೀನು ಮಾರುತ್ತಿರಬಹುದು. ನೋಡು, ನರ ರಾಕ್ಷಸರನ್ನು ಸಂಹರಿಸಿದ್ದು ಒಂದು ಹೆಣ್ಣು. ಆ ರಾವಣನ್ನು ಸಂಹರಿಸಿದ್ದು ಕೂಡ ಒಂದು ಹೆಣ್ಣು. ಹಾಗೆ ನೀನು ಹುಟ್ಟಿದ್ದು ಒಂದು ಹೆಣ್ಣಿನ ಗರ್ಭದಲ್ಲಿ ಎನ್ನುವುದನ್ನು ಮಾತ್ರ ಮರಿಬೇಡ. ಹುಟ್ಟಿದ್ದು ಹೆಣ್ಣಿನ ಗರ್ಭದಲ್ಲಿ, ಸಾಯುವುದು ಒಂದು ಹೆಣ್ಣಿನ ಕೈಲಿ. ಬೇಡ, ಹೆಣ್ಣು ಒಲಿದರೆ ನಾರಿ, ಒಲಿದರೆ ಮಹಾಮಾರಿ. ಮಾರಿಯೋ ಎಮ್ಮಾರಿಯೋ ಆದರೆ ನನಗೇನಂತೆ? ನನಗೆ ಬೇಕಾಗಿರುವುದು ನಿನ್ನ ಅಂಗಕಾಂತಿಯ ಕಾಮಸುಖ. ನಿನಗಾಗಿ ಹಂಬಲಿಸಿದೆ ನನ್ನ ಮನ. ಬಾ ಕಮಲ, ಬಂದು ನನ್ನನ್ನು ಹಪ್ಪಿಕೊಂಡು ನನ್ನ ಆಸೆ ಈಡೇರಿಸು. ಹೊಟ್ಟೆಗೆ ಹಿಟ್ಟಿಲ್ಲದ ನಾಯಿಗಳು ಬೊಗಳಿದರೆ ಕಲ್ಲು ಕರಗುವುದಿಲ್ಲ, ಬಂಡೆ ಬಿರಿಯುವುದಿಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲದ ನಾಯಿ ಅಂತ ನಾಯಿಗೆ ನಿನ್ನಂತ ನಾಯಿಯಾಗಿ ಹಿಂದೆ ಬೀಳುತ್ತೆ. ಎಂಜಲಿನ ಆಸೆಗಾಗಿ ಹಿಂದೆ ಬಿದ್ದಿರುವ ನಾಯಿ ಕಡ. ಕಮಲ, ಅಲ್ಲಿ ನೋಡು. ಇದನ್ನೇ